ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷ ಯೂಟ್ಯೂಬ್ ಚಾನಲ್. ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ದೆ. ಇವತ್ತು ಹುಡುಗರಿಗೆ ನಾಷ್ಟನೂ ಹಾಕ್ಕೊಟ್ಬಿಟ್ಟು ತೋಟಕ್ಕೆ ಹೋಗೋಣ, ತೋಟದಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತೋಟ ಹೇಗಿದೆ, ತೋಟದಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮಗೆ. ತೋಟಕ್ಕೆ ಹೋಗೋಣ ಅಂತ ಹೊರಟೆ. ಅಷ್ಟರಲ್ಲಿ ನನ್ನ ಮಗ ಅಮ್ಮ ಗಣೇಶ ಕೂರಿಸೋರೆಲ್ಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂದ. ಸರಿ ಆಯಿತು ಹೋಗೋಂದೆ. ಅವ್ನು ವೀಡಿಯೋ ಮಾಡ್ಕೊಂಡು ಬಂದ. ಅಷ್ಟರಲ್ಲಿ ಕಸ್ಟಮರು ಬಟ್ಟೆಗಳು ನೋಡೋಣ ಅಂತ ಬಂದರು. ಅವ್ರಿಗೂ ಬಟ್ಟೆ ತೋರಿಸ್ಬಿಟ್ಟು ನಾನು ತೋಟಕ್ಕೆ ಹೊರಟೆ. ನೋಡಿ, ಇದೆಲ್ಲ ನಮ್ಮ ತೋಟ. ಹಸುಗೆ ಅಂತ ಸೀಮೆ ಕಡ್ಡಿ ಹಾಕಿದ್ವಿ. ಹಸು ಎಲ್ಲ ಮಾರಿಬಿಟ್ವಿ. ಈಗ ಆಡ್ ಫಾರಮ್ ಮಾಡಿದ್ದೀವಿ. ಆಡ್ಗೇನೆ ಕುಯ್ದಾಕ್ತಾಯಿದ್ದೀವಿ ಇದೆಲ್ಲನೂ. ನೋಡಿ, ಈ ಥರ ನೀರನ್ನು ಮಾಡ್ತೀವಿ. ಈ ಸೈಡ್ ಬೇಕು ಅಂದರೆ ಈ ಸೈಡ್ ಬಿಡ್ತೀವಿ, ಇಲ್ಲಾಂದರೆ ವಾಲಿಲಿ ಓಪನ್ ಮಾಡಿದ್ರೆ ಈ ಸೈಡ್ ಬರುತ್ತೆ ನೀರೆಲ್ಲನೂ. ಒಂದು 7 ಹಸು ಇತ್ತು. ಹಸುಗೆ ಹುಲ್ಲೇ ಇರಲಿಲ್ಲ ಅವಾಗ. ಹಸು ಅವಲ್ಲ ಅಂದ್ಬಿಟ್ಟು ಸೀಮೆ ಕಡ್ಡಿ ಹಾಕ್ತೋ ಎಲ್ಲದಕ್ಕೂ. ಫುಲ್ಲು ಇಷ್ಟಕ್ಕೆಲ್ಲ ಹಾಕಿದ್ವಿ. ಒಂದು 10 ಗುಂಡ್ಲಿಗೆ ಹಾಕಿದ್ವಿ. ಹಸುಗಳು ಒಂದು ಈಟಿಗೆ ನಿಲ್ಲಲಿಲ್ಲ, ಫಲ ಆಗಲಿಲ್ಲ. ಎಲ್ಲ ಕೊಟ್ಬಿಟ್ಟು ಈಗ ಆಡ್ ಫಾರಮ್ ಮಾಡಿದ್ದೀವಿ. ಹಸು ಫಾರಮಲ್ಲೇ. ಇದು ನೋಡಿ ನಮ್ಮ ತಿಪ್ಪೆ. ಹಸುಗಳಿಗೆ ನೀರು ಕುಡಿಯೋಕ್ಕೆ ಅಂತ ತೊಟ್ಟಿ ಮಾಡಿದ್ವಿ ದೊಡ್ಡದಾಗಿ. ಇದು ಹಸು ಇಲ್ಲಿ ಕೂಡಾಕೋಣ ಅಂತ ಹಸುದು ಮೆಸ್ ಹಾಕ್ಸೋಣ ಇದು ಸುತ್ತ ಅಂದ್ಬಿಟ್ಟು ಇದು ಕಟ್ಸಿದ್ವಿ. ಅದು ತೊಟ್ಟಿ, ಇದು ಗೊಂತು. ಫ್ರೀಯಾಗಿ ಇಲ್ಲಿ ಬಿಟ್ಟರೆ ಇಲ್ಲಿ ಮೇಯ್ಕೊಂಡಿರುತ್ತೆ, ಒಳಗಡೆ ಇರುತ್ತೆ ಅಂತ ಇದು ಮಾಡಿದ್ವಿ. ಆದರೆ ಈಟಿಗೆ ನಿಲ್ಲಿಲ್ಲ. 2 ವರ್ಷ ನೋಡಿದ್ವಿ, ಆದರೂ ನಿಲ್ಲಿಲ್ಲ. ಎಲ್ಲ ಕೊಟ್ಬಿಟ್ವಿ ಹಸುಗಳನ್ನೆಲ್ಲನೂ. ನೋಡಿ, ನಮ್ಮ ಫಾರಮಲ್ಲಿರೋ ಕರಿಯ. ಇದು ಫುಲ್ಲು ಹಸಿನ ಫಾರಮ್ ಮಾಡ್ಕೊಂಡಿದ್ವಿ. ಹಸು ಎಲ್ಲ ಕೊಟ್ವಲ್ಲ, ಖಾಲಿ ಇರುತ್ತೆ ಸೆಡ್ಡು ಅಂದ್ಬಿಟ್ಟು ಮೇಕೆ ಫಾರಮ್ ಮಾಡಿದ್ವಿ. ಅದಕ್ಕೇ ಹಸು ಫಾರಮಲ್ಲಿ ಇದ್ದಿದ್ದೆ ಮೇಕೆ ಫಾರಮ್ ಮಾಡಿಬಿಟ್ಟು ಮೇಕೆ ಬಿಟ್ಟಿದ್ದೀವಿ ಈಗ. ಇದು ಹುಲ್ಲು ಸೀಮೆ ಕಡ್ಡಿ ಐತಲ್ಲ ಹಸುಗೆ ಹಾಕಿದ್ದು, ಅದನ್ನ ಕಟ್ ಮಾಡಿ ಇಲ್ಲೂ ತುಂಬ ಫುಲ್ ತುಂಬಿಡ್ತೀವಿ ಎಲ್ಲದಕ್ಕೂ. ಬೇಕು ಅಂದರೆ ಈ ಥರ ಬಕೆಟ್ಗಳಲ್ಲಿ ಇಟ್ಬಿಟ್ಟಿದ್ದೀವಿ ಎಲ್ಲದಕ್ಕೂ. ಈಗ 12 ಗಂಟೆಗೆ ಮೇಯಕ್ಕೆ ಬಿಡ್ತೀವಿ. 12 ಗಂಟೆಯಿಂದ 3 ಗಂಟೆವರೆಗೂ ಮೇಯಿಸ್ತೀವಿ. ಆಮೇಲೆ ಒಳಗಡೆ ಕೂಡಾಕ್ತೀವಿ. ಅವಾಗ ಹಸುಗಳಿಗೆ ಮೇವಿಡೋಣ ಅಂತ ತರಿಸಿದ್ವಿ ಡ್ರಮ್ಗಳು. ಈಗ ಆಡೊಂದಿದ್ದು ಮೇವನ್ನ ಇದಕ್ಕೆ ಸ್ಟಾಕ್ ಮಾಡ್ತೀವಿ. ಹಸುಗೆ ಅಂತ ತರಿಸಿದ್ವಿ ಹುಲ್ಲು. ಹಸು ಹುಲ್ಲು ಹಂಗೆ ಐತೆ. ನೋಡಿ, 12 ಗಂಟೆ ಆಯಿತು. ಈಗ ಆಡುಗಳನ್ನೆಲ್ಲ ಮೇಯ್ಸೋಕ್ಕೆ ಕರ್ಕೊಂಡು ಹೋಗ್ತೀವಿ. ನೋಡಿ, ಈಗ ಆಡುಗಳೆಲ್ಲ ಅಲ್ಲಿ ತೋಟಕ್ಕೆ ಬಿಡ್ತೀವಿ. ಅಲ್ಲಿ ತೋಟ ಆಯ್ತಲ್ಲ, ಅಲ್ಲಿಗೆ ಬಿಡ್ತೀವಿ. ಅಲ್ಲಿಗೆ ಹೋಗುತ್ತೆ ಆಡುಗಳೆಲ್ಲ ಮೇಯ್ಕೊಂಡು ಇಲ್ಲಿಂದನೇ. ಮಾವಿನ ತೋಟ. ನಮ್ಮ ತೋಟದ ಸುತ್ತ ಮುತ್ತ ಎಲ್ಲ ಮಾವಿನ ತೋಟಗಳೇನೆ. ನೋಡಿ, ನಮ್ಮ ತೋಟದಲ್ಲಿ ಈ ಥರ ಮಧ್ಯೆ ಒಂದು ಹಳ್ಳ ಬಂದಿದೆ. ಒಂದು ಸೈಡಲ್ಲಿ ಕೆರೆ ಎಲ್ಲ ತುಂಬಿದಾಗ ಈ ಹಳ್ಳದಲ್ಲಿ ನೀರು ಹೋಗುತ್ತೆ. ಈ ಕಡೆ ಹಳ್ಳದಲ್ಲಿ ಹೋಗುತ್ತೆ, ಹಳ್ಳದಿಂದ ನೆಕ್ಸ್ಟ್ ಊರಿಗೆ ಹೋಗುತ್ತೆ. ಈ ಥರ ಹಳ್ಳ ಫುಲ್ಲು ಇದೇ ಥರ ಇದೆ. ಇದೇ ನಮ್ಮ ತೋಟ. ನಮ್ಮ ತೋಟ ಇದೆಲ್ಲ ಫುಲ್ಲು ತೆಂಗಿನ ಮರಗಳವೆ. ಹೋಗಿರೋದಕ್ಕೆಲ್ಲ ಸಸಿಗಳನ್ನ ಹಾಕ್ಸಿದ್ದೀವಿ. ಈಗ ಆಡಿಲೆಲ್ಲ ಬಿಡ್ತೀವಿ. ಆಡಿಲೆಲ್ಲ ಮೇಯ್ಕೊಂಡು 3 ಗಂಟೆವರೆಗೂ ಮೇಯಿಸ್ತೀವಿ.
ನೋಡಿ ನಮ್ಮ ಕಡೆಗೆಲ್ಲ ಗದ್ದೆ ನಾಟಿ ಆಗಿದೆ, ಮಾಡೋರು ಮಾಡ್ತವ್ರೆ. ನಮ್ಮ ಗದ್ದೆ ಪಕ್ಕದಲ್ಲಿರೋದದು ದೇವಸ್ಥಾನ ಮುನೇಶ್ವರ ಅಂತ ಈಗ ಹೊಸ್ದಾಗಿ ಕಟ್ಟವ್ರೆ. ಇದೆಲ್ಲ ಫುಲ್ಲು, ಅದೆಲ್ಲ ಫುಲ್ ತೋಟದಲ್ಲೆಲ್ಲ ಆಡು ಮೇಯ್ತವೆ. ಇದು ಗದ್ದೆ ಆಡಿಗೆ ತೆಕ್ಲಿರ್ಲಿ ಅಂತ ತೆಕ್ಲು ಬಿಟ್ಟಿದ್ದೀವಿ ಇದೆಲ್ಲನೂ. ನೋಡಿ 3 ಗಂಟೆವರೆಗೂ ಮೇಯಿಸ್ತೀವಿ ಆಡುಗಳನ್ನ. ಈ ಥರ ಎಲ್ಲ ಮೇಯ್ಕೊಳ್ಳುತ್ತೆ ಆಡು.